Okay, good morning, all. Welcome to today class. Actually, I'm starting with the new chapter. The first chapter ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನಾನು ಫಸ್ಟ್ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ದಟ್ ಈಸ್ ಅಬೌಟ್ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಆರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಸ್ಟಡಿ ಮಾಡ್ತೀರಾ. ವೆಲ್, this chapter is something like introduction to accounting, basics of accounting ನ ಇಲ್ಲಿ ನೀವು ಸ್ಟಡಿ ಮಾಡ್ತೀರಾ. So mainly each chapterly we are going to study about all this. One is meaning and definition of accounting, features of accounting, functions of accounting, objectives of accounting, importance, uses of accounting, users and users of accounting information, and the interrelationship between financial accounting, cost accounting, and management accounting. Okay, these are the concepts we are covering in this today's sessions. Okay, ಇಷ್ಟು ಕಾನ್ಸೆಪ್ಟ್ಸ್ ಇದರಲ್ಲಿ. ಸೊ ಈ ಚಾಪ್ಟರ್ ಬರುವಂತದ್ದು. ಸೊ ವಿ ಮೂವ್ ಆನ್ ಟು what is the meaning of accounting. As I said in the last class ಅಲ್ಲಿ ನಿಮ್ಗೆ ಹೇಳಿದೆ actually. So accounting is a language of business. When I giving introduction about financial accounting, I said accounting is the language of business. So language of business ಯಾಕೆ ಕರಿತೀವಿ language of business ಅಂತ ಅಂದಾಗ, ಸೊ ವೆನ್ ಯು ಸೇ ಅಬೌಟ್ ಬಿಸ್ನೆಸ್, ಬಿಸ್ನೆಸ್ how about business, ನಿಮ್ ಬಿಸ್ನೆಸ್ ಹೆಂಗಿದೆ ಅಂತ ನಾವು ಕೇಳಿದಾಗ ಅವ್ರು ಹೇಳ್ತಾರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಸುಮಾರಾಗಿದೆ. ಸೊ ದಿಸ್ ಆರ್ ದ ವರ್ಡ್ಸ್ ಈ ತರ ಹೇಳೋಂಥದ್ದು. ಸೊ ಬಿಸ್ನೆಸ್ ಇಸ್ ದ ಟೆಲಿಂಗ್ ಆನ್ ದ ಬೇಸಿಸ್ ಆಫ್ ವಾಟ್. ಇದನ್ನೆಲ್ಲ ಹೇಗೆ ಹೇಳ್ತಾರೆ, ಚೆನ್ನಾಗಿದೆ, ಚೆನ್ನಾಗಿಲ್ವಾ, ಪರವಾಗಿಲ್ಲ, ಈ ತರ ವರ್ಡ್ಗಳು ಯಾವ್ದ್ರ ಬೇಸಿಸ್ ಮೇಲೆ ಹೇಳ್ತಾರೆ ಅಂತ ಅಂದ್ರೆ, ಕಂಪ್ನಿ ಪ್ರಾಫಿಟ್ ಆಗ್ತಿದ್ಯಾ, ಕಂಪ್ನಿ ಚೆನ್ನಾಗಿ ಸೇಲ್ಸ್ ಆಗ್ತಿದ್ಯಾ, ಇದ್ರ ಬೇಸಿಸ್ ಮೇಲೆ ಅವರು ಹೇಳ್ತಾರೆ. ಸೊ ಈ ಪ್ರಾಫಿಟ್, ಈ ಸೇಲ್ಸ್ ಇನ್ಫಾರ್ಮೇಶನ್ ಎಲ್ಲ ಬೇಕು ಅಂದ್ರೆ ಅಕೌಂಟಿಂಗ್ ಬೇಕೇ ಬೇಕು. ಸೊ ಇದಕ್ಕೋಸ್ಕರ ಅಕೌಂಟಿಂಗ್ ನ ನಾವ್ ಏನಂತ ಕರಿತೀವಿ ಅಂದ್ರೆ, ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ನಾವು ಕರಿತೀವಿ. ಸೊ it's a language of business, communicates the results of operation and financial position of business to various stakeholders. So it's not exact definition, but accounting as an introduction ಅಲ್ಲಿ ನಾವು ಹೇಳ್ತಿದೀವಿ, it's a language of business. ಒಂದು ಕಮ್ಯುನಿಕೇಟ್ ಮಾಡುತ್ತೆ ರಿಸಲ್ಟ್ಸ್ ಆಫ್ ಆಪರೇಷನ್ ಅಂಡ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಎ ಬಿಸ್ನೆಸ್ ಯಾವ ರೀತಿ ಇದೆ ಅನ್ನೋದನ್ನ ಇದು ಇನ್ಫಾರ್ಮೇಶನ್ ನಮ್ಗೆ ಕೊಡುತ್ತೆ. ಸೊ ದಟ್ಸ್ ವಾಟ್. ಯಾರಿಗೆ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರು, ಓವರ್ ರಿಲೆವೆಂಟ್ ಟು ಬಿಸ್ನೆಸ್, ಕಂಪ್ನಿಗೆ ಅಥವಾ ಒಂದು ಬಿಸ್ನೆಸ್ಗೆ ಯಾರು ರಿಲೆವೆಂಟ್ ಆಗಿರ್ತಾರೆ ಅವ್ರನ್ನೆಲ್ಲ ಸ್ಟೇಕ್ ಹೋಲ್ಡರ್ಸ್. ಫಾರ್ ಎಕ್ಸಾಂಪಲ್, ಎಂಪ್ಲಾಯ್ ಇಸ್ ಎ ಸ್ಟೇಕ್ ಹೋಲ್ಡರ್, ಕಸ್ಟಮರ್ ಇಸ್ ಎ ಸ್ಟೇಕ್ ಹೋಲ್ಡರ್, ಇನ್ವೆಸ್ಟರ್ ಇಸ್ ಎ ಸ್ಟೇಕ್ ಹೋಲ್ಡರ್, ಬ್ಯಾಂಕ್ ಇಸ್ ಎ ಸ್ಟೇಕ್ ಹೋಲ್ಡರ್, ಓನರ್ ಇಸ್ ಎ ಸ್ಟೇಕ್ ಹೋಲ್ಡರ್. ಸೊ ಇವರೆಲ್ಲರಿಗೂ ಒಂದು ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡುತ್ತೆ ಯಾವುದು, ಅಕೌಂಟಿಂಗ್. ಸೊ ಅಕೌಂಟಿಂಗ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಆಕ್ಚುಲಿ ದ ಡೆಫಿನೇಷನ್ ಇಸ್ ಸೇಸ್ ಲೈಕ್ ದಿಸ್. ಅಕೌಂಟಿಂಗ್ ಅಂದ್ರೆ ಏನು ಅಂತ ಡೆಫಿನೇಷನ್ ಇಲ್ಲಿ ಹೇಳುತ್ತೆ ನಿಮ್ಗೆ. ಸೊ ಅಕೌಂಟಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, recording, summarizing, and reporting economic information to decision makers in the form of financial statements ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಜನರಲ್ ಡೆಫಿನೇಷನ್ ಹೇಳಿದ್ರೆ, ಇಟ್ಸ್ ಅ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ರೆಕಾರ್ಡಿಂಗ್, ಸಮರೈಸಿಂಗ್ ಅಂಡ್ ರಿಪೋರ್ಟಿಂಗ್ ಎಕನಾಮಿಕ್ ಇನ್ಫಾರ್ಮೇಶನ್. ಐಡೆಂಟಿಫೈ ಮಾಡುವಂಥದ್ದು. ಸೊ ಫಸ್ಟ್ಲಿ ಐಡೆಂಟಿಫೈ ವಾಟ್ ಆರ್ ದ ಹ್ಯಾಪ್ನಿಂಗ್, ಏನೇನ್ ಬಿಸ್ನೆಸ್ ಅಲ್ಲಿ ನಡೀತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡುವಂಥದ್ದು. ಅದನ್ನ ರೆಕಾರ್ಡ್, ಲೇಟರ್ ಆನ್ ಐಡೆಂಟಿಫೈ ಮಾಡಿ, ಓ ದಿಸ್ ಇಸ್ ಮನಿ ವ್ಯಾಲ್ಯೂ, ಮಾನಿಟರಿ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡೋದು. ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಬುಕ್ ಕೀಪಿಂಗ್. ಅದನ್ನ ಬುಕ್ ಅಲ್ಲಿ ರೆಕಾರ್ಡ್ ಮಾಡುವಂಥದ್ದು. ಅದನ್ನ ಸಮರೈಸ್ ಮಾಡ್ತೀವಿ. ಸಮರೈಸ್ ಯಾವ ತರ ಅಂತ ಅಂದ್ರೆ, ವಿ ಆರ್ ಡೂಯಿಂಗ್ ವಿತ್ ಸಮರೈಸಿಂಗ್ ಗ್ರೂಪಿಂಗ್. ಓ ಇದು ಇದಕ್ಕೆ ಸಂಬಂಧಪಟ್ಟಿದ್ದು, ಇದು ಸೇಲ್ಸ್ ಸಂಬಂಧಪಟ್ಟಿದ್ದು, ಇದು ಸ್ಯಾಲರಿಗೆ ಸಂಬಂಧಪಟ್ಟಿದ್ದು, ಸಮಥಿಂಗ್ ಯು ಮೇಕ್ ಇಟ್ ಇಂಟು ಅಕೌಂಟ್ಸ್. ಡಿಫ್ರೆಂಟ್ ಆಗಿರೋ ಇದನ್ನ ಮಾಡ್ತೀರಾ. ಸೊ ದಟ್ಸ್ ವಾಟ್. ಅಂಡ್ ರಿಪೋರ್ಟಿಂಗ್, ಅದನ್ನ ಫೈನಲ್ ಆಗಿ ಕನ್ಸಾಲಿಡೇಟ್ ಮಾಡಿ ರಿಪೋರ್ಟ್ ಮಾಡ್ತೀರಾ. ಯಾವ ಫಾರ್ಮ್ ಅಲ್ಲಿ ಅಂತ ಅಂದ್ರೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಫಾರ್ಮ್ ಅಲ್ಲಿ ಅದನ್ನ ನೀವು ರಿಪೋರ್ಟ್ ಮಾಡ್ತೀರಾ. ಓಕೆ, ದಟ್ಸ್ ವಾಟ್. ಆಕ್ಚುಲಿ ಅಕೌಂಟಿಂಗ್ is nothing but what, it's a process of ಐಡೆಂಟಿಫೈಯಿಂಗ್, ರೆಕಾರ್ಡಿಂಗ್, ಸಮರೈಸಿಂಗ್ ಅಂಡ್ ರಿಪೋರ್ಟಿಂಗ್ ಎಕನಾಮಿಕ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಎಕನಾಮಿಕ್ ಇಸ್ ನಥಿಂಗ್ ಬಟ್ ಇಟ್ಸ್ ಆಲ್ ಅಬೌಟ್ ಮನಿ ರಿಲೆವೆಂಟ್ ಆಗಿರೋ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡುತ್ತೆ ಟು ಡಿಸಿಷನ್ ಮೇಕರ್ಸ್ ಇನ್ ದ ಫಾರ್ಮ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದರಲ್ಲಿ ಕೊಡ್ತಾರೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಅಕೌಂಟಿಂಗ್. ಸೊ ಡೆಫಿನೇಷನ್,
ಅಕಾರ್ಡಿಂಗ್ ಟು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಪ್ರಕಾರ ಅಕೌಂಟಿಂಗ್ ಅಂದ್ರೆ ಅಕೌಂಟಿಂಗ್ ಈಸ್ ಅನ್ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಅಂಡ್ ಸಮ್ಮರೈಸಿಂಗ್. ಸೇಮ್ ಲಾಸ್ಟ್ ಮೀನಿಂಗ್ ಅಲ್ಲಿ ಅದನ್ನೇ ಹೇಳಿದ್ದು. ಸೊ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಅಂಡ್ summarizing in a significant manner and in terms of money transaction and events which are in part at least of a financial character and interpreting the results thereof. Nothing but ನಾನು ಆಲ್ರೆಡಿ ಹೇಳಿದೆ, ಇಟ್ಸ್ ಆರ್ಟ್, ಒಂದ್ ಕಲೆ. ಯಾವ ತರ ಬುಕ್ ಮೇಂಟೈನ್ ಮಾಡ್ತೀರಾ, ಕ್ಲಾಸಿಫೈ ಮಾಡ್ಕೊಂಡು ಅದನ್ನ ಸಮ್ಮರೈಸ್ ಮಾಡಿ ರಿಸಲ್ಟ್ಸ್ ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಪ್ರಾಫಿಟ್ ಮಾಡ್ತಿದ್ಯಾ, ಇಷ್ಟು ಜಾಸ್ತಿ ಆಗಿದೆ, ಇಷ್ಟು ಕಡಿಮೆ ಆಗಿದೆ ಅಂತ ಹೇಳಿ. ಯಾವ್ದನ್ನ ಅಂತ ಅಂದ್ರೆ ಎಕ್ಸ್ಪೆಷಲಿ ಮನಿ ಟ್ರಾನ್ಸಾಕ್ಷನ್ಸ್, ಓನ್ಲಿ ಮೇಜರ್ಲಿ ಮನಿ ಟ್ರಾನ್ಸಾಕ್ಷನ್ಸ್ ಮತ್ತೆ ಈವೆಂಟ್ಸ್ ಗಳನ್ನ ಇದ್ ಮಾಡುವಂತದ್ದು. ನಾನ್ ಮಾನಿಟರಿ ಐಟಮ್ಸ್ ಗಳನ್ನ ನಾವು ಬರೆಯೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ನಾನ್ ಮಾನಿಟರಿ ಐಟಮ್ಸ್ ಅಂದ್ರೆ ಯಾರಿಗೋ ಒಂದು ಕಂಪ್ನಿಲಿ ಪರ್ಸನಲ್ ಆಗಿ ಕೊಡುವಂತದ್ದು, ಅವೆಲ್ಲ ಅವ್ರಿಗೆ ಕಂಪ್ನಿಗೆ ಸಂಬಂಧಪಟ್ಟಿರೋದು ಮಾತ್ರ ಇಲ್ಲಿ ಇದ್ ಮಾಡುವಂತದ್ದು. ಸೊ ಮಾನಿಟರಿ ಟ್ರಾನ್ಸಾಕ್ಷನ್ಸ್, ದುಡ್ಡಿಗೆ ಏನಿರುತ್ತೆ ಆ ತರದ್ದ ಮಾತ್ರ ಇಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಇನ್ ದ ಅಕೌಂಟಿಂಗ್ ಫೈನಲಿ ಯಾವ್ದಕ್ಕೋಸ್ಕರ ಅಂತ ಅಂದ್ರೆ ಇಟ್ಸ್ ಇಂಟರ್ಪ್ರೇಟಿಂಗ್ ದ ರಿಸಲ್ಟ್ಸ್ ನ ಇಂಟರ್ಪ್ರೇಟ್ ಮಾಡಕ್ಕೆ. ದಿಸ್ ಇಸ್ ದ ಡೆಫಿನಿಷನ್ ಅಕಾರ್ಡಿಂಗ್ ಟು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಪ್ರಕಾರ. ದಿಸ್ ಇಸ್ ದ ಮೀನಿಂಗ್. Okay, next one more meaning according to American Accounting Association. It's a ಅದೇ ಹೇಳುತ್ತೆ ಸೇಮ್. It's a process of identifying, measuring and communicating economic information to permit informed judgments and decision by users of information. ಇದನ್ನ ಡಿಸಿಷನ್ ಮೇಕಿಂಗ್ ಗೆ ಯೂಸ್ ಮಾಡ್ತಾರೆ. ಅಕೌಂಟಿಂಗ್ ಇಸ್ ಸಮಥಿಂಗ್ ಲೈಕ್ ದೇ ಯೂಸಿಂಗ್ ಫಾರ್ ಡಿಸಿಷನ್ ಮೇಕಿಂಗ್. ಯಾಕೆ ಅಂತ ಅಂದ್ರೆ ಅಕೌಂಟಿಂಗ್ ಅಲ್ಲಿ ಯೂಶುವಲ್ ಆಗಿ ಡಿಸಿಷನ್ ಮೇಕಿಂಗ್ ಯಾಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಅದ್ರಲ್ಲಿ ಪ್ರಾಫಿಟ್ ಗೊತ್ತಾಗುತ್ತೆ, ಎಷ್ಟು ಅಸೆಟ್ಸ್ ಇದೆ, ಎಷ್ಟು ಲಯಬಿಲಿಟೀಸ್ ಇದೆ, ಫೈನಾನ್ಷಿಯಲ್ ಪೊಸಿಷನ್ ಹೆಂಗಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು, ಯಾರ್ಯಾರಿಂದ ತಗೋಬೇಕು, ಸೇಲ್ಸ್ ಎಷ್ಟಾಯ್ತು, ಪರ್ಚೇಸ್ ಎಷ್ಟಾಯ್ತು. ದಿಸ್ ಆರ್ ದ ಇನ್ಫಾರ್ಮೇಶನ್ ವಿಚ್ ಆರ್ ರಿಲೆವೆಂಟ್ ಟು ದ ಬಿಸ್ನೆಸ್. ಅದೆಲ್ಲ ಅಕೌಂಟಿಂಗ್ ಅಲ್ಲಿ ಮಾಡೋದ್ರಿಂದ ಕಂಪ್ನಿ ಡಿಸಿಷನ್ ತಗೋಬಹುದು. ಸೇಲ್ಸ್ ಅನ್ಕೊಂಡಷ್ಟಾಗಿಲ್ಲ, ಸೊ ಸಮಥಿಂಗ್ ಲೈಕ್ ದಟ್. ಆ ತರ ಡಿಸಿಷನ್ಸ್ ಗಳನ್ನ ತಗೋಬೇಕು ಅಂದಾಗ ಅಕೌಂಟಿಂಗ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಅಕೌಂಟಿಂಗ್ ಇಸ್ ಎ ಪ್ರೋಸೆಸ್, ಇಸ್ ನಥಿಂಗ್ ಬಟ್ ಆಲ್ ದಿಸ್, ಈ ಇನ್ಫಾರ್ಮೇಶನ್ ಎಲ್ಲ ನಮಗೆ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಇಸ್ ಫೀಚರ್ಸ್ ಆಫ್ ಅಕೌಂಟಿಂಗ್. ಫೀಚರ್ಸ್ ಆಫ್ ಅಕೌಂಟಿಂಗ್ ಇಸ್ ನಥಿಂಗ್ ಬಟ್ ಏನೇನ್ ಫೀಚರ್ಸ್ ಸೇಮ್ ಅದನ್ನೇ ಓದ್ತೀರಾ ಇಲ್ಲಿ. ಫೀಚರ್ಸ್ ಅಲ್ಲಿ ನೀವು it is an art of recording business transactions. Of course, one of the features ಅಂತಂದ್ರೆ it's a recording is a feature. ಯಾಕೆ recording, classifying and summarizing, interpreting and communicating is the main feature of accounting ಅಂತಾನೆ ಹೇಳ್ತೀವಿ. ಯಾಕೆಂದ್ರೆ ಅಕೌಂಟಿಂಗ್ ಸ್ಟಾರ್ಟ್ಸ್ ಫ್ರಮ್ ಬುಕ್ ಕೀಪಿಂಗ್ ಅಂತ ಕರಿತೀವಿ ನಾವು. ಯಾಕೆಂದ್ರೆ ಎನಿ ಟ್ರಾನ್ಸಾಕ್ಷನ್ಸ್, ಯಾವುದೇ ಟ್ರಾನ್ಸಾಕ್ಷನ್ಸ್ ಆದ್ರೆ ಏನ್ ಮಾಡ್ತೀವಿ, ಫಸ್ಟ್ ಅದನ್ನ ರೆಕಾರ್ಡ್ ಮಾಡ್ತೀವಿ. ಆ ರೆಕಾರ್ಡ್ ಮಾಡೋ ಒಂದು ಪ್ರೋಸೆಸ್ ನ ನಾವೇನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ಬುಕ್ ಕೀಪಿಂಗ್ ಅಂತ ನಾವು ಕರಿತೀವಿ. ಸೊ ದಟ್ಸ್ ವಾಟ್ ಆಕ್ಚುಲಿ ಇಟ್ ಈಸ್ ಒನ್ ಆಫ್ ದ ಫೀಚರ್. ಇಟ್ ಈಸ್ ದ ರೆಕಾರ್ಡಿಂಗ್ of business transactions. Second one is, as I said, it is the art of classifying business transaction. Classifying, what do you mean by classifying? ಏನ್ ಮಾಡ್ತಾರೆ ಕ್ಲಾಸಿಫೈ ಅಂತ ಅಂದ್ರೆ, ದೇರ್ ಆರ್ ಲಾಟ್ ಆಫ್ ಟ್ರಾನ್ಸಾಕ್ಷನ್ಸ್, ಸುಮಾರು ತರ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಸೊ ಅದನ್ನ ಒಂದೇ ಕಡೆ ಗುಂಪು ಮಾಡೋದಿಲ್ಲ ಆಕ್ಚುಲಿ. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ, ಅವ್ರಿಗೆ ಸಂಬಳ ರಿಲೆವೆಂಟ್, ಅದೇ ಒಂಥರ ಟ್ರಾನ್ಸಾಕ್ಷನ್ಸ್. ಗೂಡ್ಸ್ ನ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡ್ತಾರೆ, ಅದು ಪರ್ಚೇಸಿಂಗ್ ಟ್ರಾನ್ಸಾಕ್ಷನ್. ಸೇಲ್ಸ್ ಮಾಡೋದು ಸೇಲ್ಸ್ ಟ್ರಾನ್ಸಾಕ್ಷನ್ಸ್. ಅದೇ ರೀತಿ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡೋದು. ಸೊ ಲಾಟ್ ಆಫ್ ಟ್ರಾನ್ಸಾಕ್ಷನ್ ಯು ಕ್ಯಾನ್ ಅಬ್ಸರ್ವ್ ಇನ್ ದ ಬಿಸ್ನೆಸ್. ಸೊ ದೇ ಕ್ಲಾಸಿಫೈ ದಟ್ ಒನ್. ಅದನ್ನ ಏನ್ ಮಾಡ್ತಾರೆ ಅವರು, ಕ್ಲಾಸಿಫೈ ನ ಮಾಡ್ತಾರೆ. ದ ಟ್ರಾನ್ಸಾಕ್ಷನ್ ಅಂಡ್ ಈವೆಂಟ್ಸ್ ಮಸ್ಟ್ ಬಿ ರೆಕಾರ್ಡೆಡ್ ಇನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್. ಇನ್ ಮಾನಿಟರಿ ಯಾಕೆ ಅಂತಂದ್ರೆ ಒನ್ ಆಫ್ ದ ಮೇನ್ ಫೀಚರ್ ಆಫ್ ಅಕೌಂಟಿಂಗ್ ಅಂದ್ರೆ ಇಲ್ಲಿ ದುಡ್ಡು ಇಲ್ದಲೇ ಇರೋ ಟ್ರಾನ್ಸಾಕ್ಷನ್ಸ್ ನಡೆಯಲ್ಲ. ಆತರ ಇದ್ರು ಅದನ್ನ ರೆಕಾರ್ಡ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ವಿ ಆರ್ ನಾಟ್ ಮೆನ್ಷನಿಂಗ್ ದಟ್ ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್, ಓನ್ಲಿ ಮಾನಿಟರಿ, ದುಡ್ಡಿಂದು ಲೇವಾದೇವಿ ಅಥವಾ ವ್ಯವಹಾರ ನಡೆದೇ ಇರಬೇಕು, ಅಂದ್ರೆ ಟ್ರಾನ್ಸಾಕ್ಷನ್ಸ್ ಆಗಿರ್ಲೇಬೇಕು. ಇಲ್ಲ ಅಂದ್ರೆ ಅದನ್ನ ನಾವು ಅಕೌಂಟಿಂಗ್ ಅಲ್ಲಿ ಇದ್ ಮಾಡೋದು. ನೆಕ್ಸ್ಟ್ ಒನ್ ಇಸ್ ಆರ್ಟ್ ಆಫ್ ಸಮರೈಸಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಯಾಕೆ ಇಟ್ ಇಸ್ ಆರ್ಟ್ ಆಫ್ ಸಮರೈಸಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂತ ನಾವು ಕರಿತೀವಿ ಅಂತಂದ್ರೆ, ಸಮರೈಸ್ ಮಾಡಿ ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟು, ಸೊ ವಿ ಕ್ಯಾನ್ ಗೆಟ್ ಇಟ್ ದಟ್ ಒನ್. ಸೊ ಅದರಿಂದ ಗೊತ್ತಾಗುತ್ತೆ ನಮ್ಗೆ ಇದು
ಸಮರೈಸ್ ಇಸ್ ನಥಿಂಗ್ ಬಟ್ ಫೈನಲ್ ಆಗಿ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿ ಅಥವಾ ಟ್ರಯಲ್ ಬ್ಯಾಲೆನ್ಸ್ ಮಾಡಿ ಎರಡು ಬ್ಯಾಲೆನ್ಸ್ ಆಗುತ್ತೋ ಅಂತೆಲ್ಲ ಚೆಕ್ ಮಾಡುವಂತದ್ದು. ಸೊ ದಿಸ್ ಆರ್ ದ ಥಿಂಗ್ಸ್ ಇಟ್ಸ್ ಹ್ಯಾಪನ್ಡ್. ಸೊ ಅದಕ್ಕೇನಾಗುತ್ತೆ, ದೇ ಮೇಕ್ ಲೈಕ್ ದಿಸ್, ಇದಕ್ಕೋಸ್ಕರ ಅವ್ರು ಸಮರೈಸ್ ಮಾಡಿ ಎಲ್ಲ ಮಾಡ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಫೀಚರ್ ಆಫ್ ಫೈನಾನ್ಷಿಯಲ್ ಅಥವಾ ಅಕೌಂಟಿಂಗ್. ನೆಕ್ಸ್ಟ್ ಇಸ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸುಮ್ಮನೆ ಪ್ರಾಫಿಟ್ ಎಷ್ಟಾಯ್ತು ಅಂತ ಹೇಳೋದಲ್ಲ ಅಥವಾ ಲಾಸ್ ಎಷ್ಟಾಯ್ತು ಅಂತ ಹೇಳೋದಲ್ಲ, ಏನಕ್ಕಾಯ್ತು ಅನಲೈಸ್ ಮಾಡ್ತಾರೆ, ಇಂಟರ್ಪ್ರಿಟ್ ಮಾಡ್ತಾರೆ. ಓ ಇದೇ ತರ ಆದ್ರೆ ಕಷ್ಟ ಆಗುತ್ತೆ ಕಂಪ್ನಿಗೆ. ಸೊ ದಿಸ್ ಇಸ್ ಸಮಥಿಂಗ್ ಡಿಸಿಷನ್ ಮೇಕಿಂಗ್ ಗೋಸ್ಕರ ಈ ಅಕೌಂಟಿಂಗ್ ನ ಏನ್ ಮಾಡ್ತಾರೆ, ಅನಾಲಿಸಿಸ್ ಮತ್ತೆ ಇಂಟರ್ಪ್ರೇಟ್ ಮಾಡಿ ಫೈನಲ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ. ಇದಕ್ಕೆ ಯಾರ್ಯಾರು ಸಂಬಂಧ ಪಡ್ತಾರೆ ಅವ್ರಿಗೆಲ್ಲ ಈ ಅಕೌಂಟಿಂಗ್ ಬಗ್ಗೆ ಮಾಹಿತಿನ ಕೊಡ್ತಾರೆ. ದೀಸ್ ಆರ್ ದ ಮೇನ್ 6 ಫೀಚರ್ಸ್ ಆಫ್ ಅಕೌಂಟಿಂಗ್. ಯಾವ ತರ ಹೇಳುತ್ತೆ ಅಂದ್ರೆ, ಮೊದಲೇ ಫೀಚರ್ ಇಟ್ಸ್ ಅ ರೆಕಾರ್ಡಿಂಗ್, ರೆಕಾರ್ಡ್ ಮಾಡುವಂಥದ್ದು. ಎರಡನೇ ಫೀಚರ್ ಏನ್ ಹೇಳುತ್ತೆ, ಕ್ಲಾಸಿಫೈ ಮಾಡೋದು. ಯಾವ್ದನ್ನ ಮಾತ್ರ ರೆಕಾರ್ಡ್ ಮಾಡ್ತೀರಾ ಅಂತ ಅಂದ್ರೆ ಇಲ್ಲಿ ಮಾನಿಟರಿಂಗ್ ಸಂಬಂಧಪಟ್ಟಿರೋದು, ಅಂದ್ರೆ ದುಡ್ಡಿಗೆ ಸಂಬಂಧಪಟ್ಟಿರೋದು ಮಾತ್ರ. ಸೊ ಅದನ್ನೇ ನೋಡಿ, ಫಂಕ್ಷನ್ಸ್ ಅಲ್ಲೂ ಕೂಡ ಅದನ್ನೇ ನೋಡ್ತೀರಾ. ಇಟ್ಸ್ ಅ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್, deal with financial transaction, interpreting and communicating. So this is functions and features ಎರಡು ಒಂದೇ ತರ ಅನ್ಸುತ್ತೆ. ಯಾಕೆ ಅಂತಂದ್ರೆ ಬೋತ್ ಆರ್ ಅಕೌಂಟಿಂಗ್ ಇಸ್ ಡೂಯಿಂಗ್ ಸೇಮ್ ಥಿಂಗ್ ವಾಟ್ ಇಟ್ ಇಟ್ ಸೇಡ್, ಅದೇನ್ ಹೇಳುತ್ತೆ ಅದನ್ನೇ ಇದ್ ಮಾಡುವಂಥದ್ದು. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಅಂತಾನೆ ನಾನು ಹೇಳ್ತೀನಿ. ನೆಕ್ಸ್ಟ್ ಅದನ್ನೇ ಒನ್ಸ್ ಅಗೇನ್ ನೋಡಿ, ಇಲ್ಲಿ ಇನ್ ಡೆಪ್ತ್ ಆಗಿ ನಾವು ಅದನ್ನ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ತಗೊಂಡಾಗ ಮೊದಲನೇ ಫಂಕ್ಷನ್ ಡೀಲ್ಸ್ ವಿತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಯಾಕೆ ಡೀಲ್ಸ್ ವಿತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ, ಅಕೌಂಟಿಂಗ್ ರೆಕಾರ್ಡ್ಸ್ ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ ದಟ್ ಈವೆಂಟ್ಸ್ ವಿಚ್ ಆರ್ ಆಫ್ ಫೈನಾನ್ಷಿಯಲ್ ಕ್ಯಾರೆಕ್ಟರ್. ಅಂದ್ರೆ ಒಂದು ಫೈನಾನ್ಷಿಯಲ್ ನೇಚರ್ ಅಲ್ಲಿ ಇರಬೇಕು, ಯಾವ್ದೇ ರೀತಿ ದುಡ್ಡು ಇಲ್ದೇ ಇರೋದು ಆ ತರ ಟ್ರಾನ್ಸಾಕ್ಷನ್ಸ್ ಎಲ್ಲ ರೆಕಾರ್ಡೇ ಮಾಡೋದಿಲ್ಲ. ಸೊ ಫೈನಾನ್ಷಿಯಲ್ ಕ್ಯಾರೆಕ್ಟರ್ ಅಲ್ಲಿ ಇರ್ಬೇಕಾಗತ್ತೆ. ಎರಡನೇದು ಫಂಕ್ಷನ್ ರೆಕಾರ್ಡಿಂಗ್ ಇಸ್ ಒನ್ ಆಫ್ ದ ಬೇಸಿಕ್ ಫಂಕ್ಷನ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಅಂತಾನೆ ಕರಿಬಹುದು. ಬಿಕಾಸ್ ನಾವು ರೆಕಾರ್ಡ್ ಮಾಡಿದ್ರೆ ತಾನೇ ಏನೇ ಮಾಡಕ್ ಆಗೋದು, ನೆಕ್ಸ್ಟ್ ಏನಾಗಿದೆ ಅಂತ ನಾವು ಮಾಡ್ಬೇಕಾಗತ್ತೆ. ಸೊ ವಿತೌಟ್ ರೆಕಾರ್ಡಿಂಗ್ ವಿ ಕಾಂಟ್ ಡೂ ಎನಿಥಿಂಗ್. ಸೊ ಈ ರೆಕಾರ್ಡಿಂಗ್ ನ ಏನಂತ ಕರಿತೀವಿ, ಬುಕ್ ಅಲ್ಲಿ ಬರೆಯೋದನ್ನ ಜರ್ನಲ್ ಅಂತ ಕರಿತೀವಿ. ನೀವು ಆಲ್ರೆಡಿ ಫಸ್ಟ್ ಪಿ ಯು ಸಿ ಸಾರಿ ಸೆಕೆಂಡ್ ಪಿ ಯು ಸಿ ಎಲ್ಲ ಸ್ಟಡಿ ಮಾಡಿದ್ರ ಜರ್ನಲ್ ಎಂಟ್ರೀಸ್ ಅಂತ. ಸೊ ಜರ್ನಲ್ ಬುಕ್ ನ ನಾವೇನಂತ ಕರಿತೀವಿ, ರೆಕಾರ್ಡ್ ಬುಕ್ ಅಂತಾನೆ ಕರಿತೀವಿ. ಸೊ ಏನೇನು ಬಿಸ್ನೆಸ್ ಅಲ್ಲಿ ಟ್ರಾನ್ಸಾಕ್ಷನ್ ಆಯ್ತು ಅದನ್ನ ಫಸ್ಟ್ ರೆಕಾರ್ಡ್ ಮಾಡ್ಬೇಕು. ಅದ್ ಯಾವ್ದ್ರ ಸಂಬಂಧಪಟ್ಟಿದೆ ಅನ್ನೋದು ಬೇಕಾಗಿಲ್ಲ, ಒಟ್ಟಲ್ಲಿ ದುಡ್ಡಿ ಮನಿ ಕ್ಯಾರೆಕ್ಟರ್ ಇರೋಂಥದ್ದು, ಮನಿ ರಿಲೆವೆಂಟ್ ಆಗಿರೋದ್ನೆಲ್ಲ ಏನ್ ಮಾಡ್ತೀರಾ, ಯಾರಿಗೋ ದುಡ್ಡು ಕೊಟ್ಟೆ, ಯಾರಿಗೋ ಸಾಲ ತಗೊಬಂದೆ, ಸಮಥಿಂಗ್ ವಾಟ್ ಎವರ್, ಬ್ಯಾಂಕ್ ಲೋನ್ ತಗೊಬಂದೆ, ಸಂಬಳ ಕೊಟ್ಟೆ, ಸಮಥಿಂಗ್ ಎವ್ರಿಥಿಂಗ್ ಯು ರೆಕಾರ್ಡೆಡ್ ಇನ್ ದಟ್ ಬುಕ್ ನ ಏನಂತ ಕರಿತೀವಿ ನಾವು, ಜರ್ನಲ್ ಬುಕ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಸ್ ಕ್ಲಾಸಿಫೈಯಿಂಗ್. ಅಫ್ಕೋರ್ಸ್ ಈ ಕ್ಲಾಸಿಫೈಯಿಂಗ್ ನ ನಾವು ಲೆಡ್ಜರ್ ಅಂತ ಕರಿತೀವಿ. ಸೊ ನಾನು ಜರ್ನಲ್ ಬುಕ್ ಅಲ್ಲಿ ಕ್ಲಾಸಿಫೈ ಮಾಡಿರಲ್ಲ, ಎಲ್ಲಾ ಎಂಟ್ರೀಸ್ ಗಳು ಬಿಸ್ನೆಸ್ ಅಲ್ಲಿ ನಡೆಯೋ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳು ಏನಾಗಿರುತ್ತೆ, ಒಂದೇ ಕಡೆ ಇರುತ್ತೆ. ಸೊ ಯಾವ್ದ್ ಬೇಕಾದ್ರೆ ಇದಾಗಬಹುದಾಗಿರುತ್ತೆ. ಸೊ ಜರ್ನಲ್ ಬಟ್ ಕ್ಲಾಸಿಫೈಯಿಂಗ್ ಅಲ್ಲಿ ಲೆಡ್ಜರ್ ಮಾಡ್ತೀವಿ, ಸಪರೇಟ್ ಅಕೌಂಟ್ ಮಾಡ್ತೀವಿ. ಸೊ ನಾನು ಯಾವ್ದೋ ಒಬ್ಬ ವ್ಯಕ್ತಿಗೆ ದುಡ್ಡು ಕೊಟ್ಟಿದ್ರೆ ಅವನದೇ ಅಕೌಂಟ್ ಕ್ರಿಯೇಟ್ ಮಾಡುವಂತದ್ದು, ನಾನು ಏನೋ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡೋದು, ಸೇಲ್ಸ್ ಮಾಡಿದ್ರೆ ಸೇಲ್ಸ್ ಅಕೌಂಟ್ ಅಂತ ಮಾಡೋದು, ಸ್ಯಾಲ್ರಿ ಕೊಟ್ಟಿದ್ರೆ ಸ್ಯಾಲ್ರಿ ಅಕೌಂಟ್ ಅಂತ ಮಾಡೋದು. ಸೊ ಈ ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಕ್ಲಾಸಿಫೈಯಿಂಗ್ ಅಂತ ಕರಿತೀವಿ. ಈ ಕ್ಲಾಸಿಫೈಯಿಂಗ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಲೆಡ್ಜರ್ ಬುಕ್ಸ್ ನ ಓಪನ್ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ ನಾವು, ಲೆಡ್ಜರ್ ಬುಕ್ಸ್ ನ ಲೆಡ್ಜರ್ ಅಕೌಂಟ್ಸ್ ಅಂತ ಕರಿತೀವಿ. ಕ್ಲಾಸಿಫಿಕೇಶನ್ ಇಸ್ ಕನ್ಸರ್ನ್ ವಿತ್ ದ systematic analysis of the recorded data with a view to group transactions or entries of one nature at one place. One thing ನೀವು ಅಬ್ಸರ್ವ್ ಮಾಡಬೇಕು, ಕ್ಲಾಸಿಫೈ ಮಾಡೋದು ಯಾವ ರೀತಿ ಅಂತ ಅಂದ್ರೆ ಅದು ನೇಚರ್ ಗೆ ಸಂಬಂಧಪಟ್ಟಿರುತ್ತೆ. ಸೊ ಸ್ಯಾಲ್ರಿ ಅದ್ರ ನೇಚರ್ ಏನು, ಸಂಬಳ ಕೊಡೋದು ಎಂಪ್ಲಾಯೀಸ್ಗೆ, ದಟ್ ಇಸ್ ದ ನೇಚರ್. ಪರ್ಚೇಸ್ ರಾ ಮೆಟೀರಿಯಲ್ ಮಾಡೋದು. ಸೊ ಆ ನೇಚರ್ ಮೇಲೆ ಏನ್ ಮಾಡಿರ್ತಾರೆ ಅದನ್ನ ದೇ ಕ್ಲಾಸಿಫೈ ಮಾಡಿರ್ತಾರೆ. ಸೊ ಈ ಕ್ಲಾಸಿಫಿಕೇಶನ್ ಎಲ್ಲ ನಾವ್ ಏನಂತ ಕರಿತೀವಿ, ಲೆಡ್ಜರ್ಸ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಇಸ್ ಸಮರೈಸಿಂಗ್. ಸೊ ಎಲ್ಲ ಆಯ್ತು, ನೀವು ಎಲ್ಲಾದು ಒಂದ್ ಕಡೆ ಬರದ್ರಿ, ಆದ್ಮೇಲೆ ಕ್ಲಾಸಿಫೈ ಮಾಡಿದ್ರಿ ಯಾವ್ದು ಯಾವ್ದು ಅಂತ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸಮರೈಸಿಂಗ್. ನೋಡಿ ಸಮರೈಸಿಂಗ್ ಅಂದ್ರೆ ಏನು ಅಂತ ಹೇಳ್ತಾರೆ ಅಂದ್ರೆ, ದಿಸ್ ಇನ್ವಾಲ್ವ್ಸ್ ಪ್ರೆಸೆಂಟಿಂಗ್ ದ ಕ್ಲಾಸಿಫೈಡ್ ಡಾಟಾ ಇನ್ ಎ ಮ್ಯಾನರ್. ಪ್ರೆಸೆಂಟ್ ಆಗಿರೋ ಇದನ್ನ ಮಾಡ್ಕೊಂಡು ಡೆಬಿಟ್ ಬ್ಯಾಲೆನ್ಸ್ ಆಗಿದೆ, ಕ್ರೆಡಿಟ್ ಬ್ಯಾಲೆನ್ಸ್ ಆಗಿದೆ, ಅವ್ರು ನಮಗೆ ಕೊಡ್ಬೇಕಾ ನಾವು ಅವ್ರಿಗೆ ಕೊಡ್ಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಅದನ್ನ, ವಿಚ್ ಇಸ್ ಅಂಡರ್ಸ್ಟ್ಯಾಂಡಬಲ್ ಅಂಡ್ ಯೂಸಬಲ್ ಟು ಇಂಟರ್ನಲ್ ಆಸ್ ವೆಲ್ ಆಸ್
external end users of accounting statements. This process leads to ಈ ಸಮ್ಮರೈಸ್ ಮಾಡೋದ್ರಿಂದ ಕಂಪನಿ ಏನೇನ್ ಮಾಡ್ಬೋದು ಅಂತ ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಮಾಡ್ಬೋದು, ಟ್ರೇಡಿಂಗ್ ಅಕೌಂಟ್ ಮಾಡ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ಬೋದು, ಮತ್ತೆ ಬ್ಯಾಲೆನ್ಸ್ ಶೀಟ್. ನೀವೇನು ಲೆಡ್ಜರ್ ಫಾರ್ಮ್ ಕನ್ವರ್ಟ್ ಮಾಡ್ತೀರಾ ದಟ್ ಕನ್ವರ್ಟೆಡ್ ಇಂಟು ಟ್ರಯಲ್ ಬ್ಯಾಲೆನ್ಸ್. ಆ ಟ್ರಯಲ್ ಬ್ಯಾಲೆನ್ಸ್ ನ ಇಟ್ಕೊಂಡು ವಾಟ್ ಯು ಡು, ನೀವು ಆಲ್ರೆಡಿ ಪಿ ಯು ಸಿಲೆಲ್ಲ ಮಾಡಿದಿರ, ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ನಿಮ್ಗೆ, ಅದೆಲ್ಲ ಮಾಡಿರ್ತೀರ. ಸೊ ಅದನ್ನ ಇಟ್ಕೊಂಡು ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್, ದಿಸ್ ಇಸ್ ದ ಯೂಸ್ಫುಲ್ನೆಸ್ ಆಫ್ ಸಮರೈಸಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ಸೊ ನಂಗೆ ಫೈನಲ್ ಡಾಟಾ ಸಿಕ್ಕಿದೆ ನಂಗೆ, ಅಂದ್ರೆ ಕಂಪ್ನಿ ಪ್ರಾಫಿಟ್ ಲಾಸ್ ಎಲ್ಲ ಗೊತ್ತಾಗಿದೆ. ಸೊ ಫೈನಲ್ ಫಂಕ್ಷನ್ ಆಫ್ ಅಕೌಂಟಿಂಗ್ ಏನ್ ರೆಕಾರ್ಡ್ ಮಾಡಿ ಅನಲೈಸ್ ಮಾಡಿರ್ತೀರ ಅದನ್ನ ಹೊರಗಡೆ ತೋರ್ಸ್ಬೇಕಾಗತ್ತೆ, ಅಂದ್ರೆ ಕಂಪೇರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನೀನು ಜಡ್ಜ್ಮೆಂಟ್ ಮಾಡ್ಬೇಕು, ಓ ಪ್ರಾಫಿಟ್ ಇಷ್ಟ ಆಯ್ತು, ಓಕೆ ಸೇಲ್ಸ್ ಇಷ್ಟ ಆಯ್ತು, ಲಾಸೇ ಆಯ್ತು, ಅಥವಾ ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆಯ್ತು. ಸೊ ಇದನ್ನೆಲ್ಲ ಏನ್ ಮಾಡ್ಬೇಕು, ಜಡ್ಜ್ ಮಾಡ್ಬೇಕು. ಸೊ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅಕೌಂಟಿಂಗ್, ಇದು ಕೂಡ ಅಕೌಂಟಿಂಗ್ ನ ಒಂದು ಭಾಗ ಆಗಿರುತ್ತೆ. ಸೊ ದಟ್ಸ್ ವಾಟ್ ಆಕ್ಚುಲಿ ಇಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಮೀನಿಂಗ್ಫುಲ್ ಜಡ್ಜ್ಮೆಂಟ್ ಅಬೌಟ್ ದ ಫೈನಾನ್ಷಿಯಲ್ ಕಂಡೀಷನ್ ಅಂಡ್ ಪ್ರಾಫಿಟಬಿಲಿಟಿ. ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಏನ್ ಮಾಡ್ತಾರೆ, ಒಂದು ಜಡ್ಜ್ಮೆಂಟ್ ನ ಮಾಡ್ತಾರೆ. ಓ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ಒಂದು ಜಡ್ಜ್ಮೆಂಟ್ ಮಾಡ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಇಟ್ ಆಸ್ ಅಕೌಂಟಿಂಗ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಸ್ ಅಕೌಂಟಿಂಗ್ ಸೈಕಲ್ ಅಥವಾ ಅಕೌಂಟಿಂಗ್ ಪ್ರೋಸೆಸ್. ಸೊ ಇಲ್ಲಿ ಚೆನ್ನಾಗಿದೆ ಆಕ್ಚುಲಿ. ನಾವು ಇದುವರೆಗೂ ಏನು ಓದ್ದು ನಿಮ್ಗೆ ಒಂದು ಫಂಕ್ಷನ್ಸ್ ಮತ್ತೆ ಫೀಚರ್ಸ್ ಅಲ್ಲಿ, ಸೊ ಅದನ್ನೇ ಇಲ್ಲಿ ಎಲಾಬ್ರೇಟ್ ಮಾಡ್ತಿದ್ದಾರೆ. ಯಾವ ರೀತಿ ಅಂತ ಅಂದ್ರೆ ಪ್ರೋಸೆಸ್ ಆಫ್ ಅಕೌಂಟಿಂಗ್ ಅಂತನಾದ್ರೂ ಕರಿಬಹುದು, ಆರ್ ಎಲ್ಸ್ ವಿ ಕಾಲ್ಡ್ ಇಟ್ ಆಸ್ ಅಕೌಂಟಿಂಗ್ ಸೈಕಲ್. ಯಾವ ರೀತಿ ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ. ದೇರ್ ಆರ್ 3 ಮೇಜರ್ ಇಂಪಾರ್ಟೆಂಟ್ ಸ್ಟೆಪ್ಸ್: ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮ್ಮರೈಸಿಂಗ್. ನೋಡಿ ಗ್ರೀನ್ ಅಲ್ಲಿ ಏನ್ ಕಾಣ್ತಾ ಇದೆ, ಗ್ರೀನ್ ಬಾಕ್ಸ್ ಅಲ್ಲಿ ನಿಮ್ಗೆ ದಟ್ ಈಸ್ ಶೋಯಿಂಗ್ ವಾಟ್ ಇಸ್ ದ ಫಂಕ್ಷನ್ಸ್. ಆ ಔಟ್ಪುಟ್ ಏನು, ರೆಕಾರ್ಡಿಂಗ್ ಔಟ್ಪುಟ್ ಏನು ಅಂತ ಅಂದ್ರೆ ಇಟ್ಸ್ ಅ ಜರ್ನಲ್ ಬುಕ್. ರೆಕಾರ್ಡ್ ಮಾಡೋದ್ರಿಂದ ಏನಾಗುತ್ತೆ, ಜರ್ನಲ್ ಎಂಟ್ರೀಸ್ ಗಳನ್ನ ಪಾಸ್ ಮಾಡ್ತೀರಾ. ಸೊ ದಟ್ ಈಸ್ ವಾಟ್ ಜರ್ನಲ್ ಎಂಟ್ರೀಸ್. ನೆಕ್ಸ್ಟ್ ಕ್ಲಾಸಿಫೈಯಿಂಗ್ ದ ಔಟ್ಪುಟ್ ಏನು, ಲೆಡ್ಜರ್. ಅಂದ್ರೆ ಕ್ಲಾಸಿಫೈ ಮಾಡಿ ಡಿಫ್ರೆಂಟ್ ಲೆಡ್ಜರ್ ಅಕೌಂಟ್ ಅಂದ್ರೆ ಪರ್ಸನಲ್ ಅಕೌಂಟ್ ಇರ್ಬೋದು ಅಥವಾ ಅಸೆಟ್ ಅಕೌಂಟ್ ಇರ್ಬೋದು, ಯಾವ್ದೋ ಒಂದು ಸಪರೇಟ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು. ಸಮರೈಸಿಂಗ್ ಅಲ್ಲಿ ಏನ್ ಸಿಗುತ್ತೆ, ಟ್ರಯಲ್ ಬ್ಯಾಲೆನ್ಸ್. ಆ ಟ್ರಯಲ್ ಬ್ಯಾಲೆನ್ಸ್ ಇಂದ ಏನ್ ಪ್ರಿಪೇರ್ ಮಾಡ್ಬೋದು ನಾವು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ಬೋದು. ದಿಸ್ ಇಸ್ ನಥಿಂಗ್ ಬಟ್ ಅಕೌಂಟಿಂಗ್ ಸೈಕಲ್ ಆರ್ ಎಲ್ಸ್ ಇಟ್ಸ್ ಅ ಪ್ರೋಸೆಸ್ ಆಫ್ ಅಕೌಂಟಿಂಗ್. ಅಂದ್ರೆ ಜರ್ನಲ್ ಎಂಟ್ರಿ ಪಾಸ್ ಮಾಡಿ, ನೆಕ್ಸ್ಟ್ ಅದಾದ ನಂತರ ಲೆಡ್ಜರ್ಸ್ ನ ಇದ್ ಮಾಡಿ, ಟ್ರಯಲ್ ಬ್ಯಾಲೆನ್ಸ್ ಮಾಡಿ, ಫೈನಲ್ ಆ ಟ್ರಯಲ್ ಬ್ಯಾಲೆನ್ಸ್ ಇಂದ ಏನ್ ಮಾಡ್ತೀರಾ ನೀವು ಅಂತ ಅಂದ್ರೆ ವಿ ಆರ್ ಡೂಯಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂದ್ರೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀರಾ. ದಿಸ್ ಇಸ್ ದ ಪ್ರೋಸೆಸ್ ಆಫ್ ಅಕೌಂಟಿಂಗ್. ನೆಕ್ಸ್ಟ್ ವೆರಿ ಬೇಸಿಕ್ ಕ್ವಶನ್, ವೈ ಯು ವಾಂಟ್ ಟು ಡೂ ಅಕೌಂಟಿಂಗ್? ಅಕೌಂಟಿಂಗ್ ಏನಕ್ಕೆ ಮಾಡ್ಬೇಕು ನಾವು ಅನ್ನೋದು. ಸೊ ಒನ್ ಥಿಂಗ್ ನಾನು ಆಲ್ರೆಡಿ ಹೇಳಿದೆ, ಫಸ್ಟ್ಲಿ ಐ ಟೋಲ್ಡ್ ದಟ್ ಒನ್, ಅಕೌಂಟಿಂಗ್ ಇಸ್ ಎ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಒಂದು ಬಿಸ್ನೆಸ್ ನ ಒಂದು ಭಾಷೆ ಅಂತಾನೆ ಕರಿತೀವಿ. ಯಾಕೆ ಅಂತ ಅಂದ್ರೆ ಅದು ನಿಮ್ಮ ಬಿಸ್ನೆಸ್ ನ ಏನು ಅಂತ ಹೇಳುತ್ತೆ, ವೆದರ್ ವಾಟ್ ಈಸ್ ಡೂಯಿಂಗ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳುತ್ತೆ. ಸೊ ಉದ್ದೇಶ ಇದ್ದೇ ಇರುತ್ತೆ ಅಕೌಂಟಿಂಗ್ ಅಲ್ಲಿ. ಅಫ್ಕೋರ್ಸ್ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಯಾವ್ದು ಅಂತ ನಾವು ನೋಡಿದಾಗ, to maintain systematic records of the business. To maintain systematic records of the business ಅಂತ ಅಂದ್ರೆ ಒಂದು ಬಿಸ್ನೆಸ್ ಅಲ್ಲಿ ರೆಕಾರ್ಡ್ಸ್ ನ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ, ನಾನು ಆಲ್ರೆಡಿ ಹೇಳಿದೆ ಕ್ಲಾಸಿಫೈಯಿಂಗ್ ಅಲ್ಲಿ ಏನ್ ಮಾಡುತ್ತೆ, ಅದು ಸಪ್ರೇಟ್ ಲೆಡ್ಜರ್ ಅಕೌಂಟ್ಸ್ ಓಪನ್ ಮಾಡುತ್ತೆ. ಯಾರ್ಯಾರು ಎಷ್ಟೆಷ್ಟು ಕೊಡ್ಬೇಕು, ಯಾರಿಂದ ನನಗ್ ಬರ್ಬೇಕು, ಇಲ್ಲ ಅವರಿಂದ ನಮಗ್ ಬರ್ಬೇಕು, ಇಲ್ಲ ನಾವು ಅವ್ರಿಗೆ ಕೊಡ್ಬೇಕು ಅನ್ನೋದೊಂದು ರೆಕಾರ್ಡ್ಸ್ ನ ಕ್ಲೀನ್ ಆಗಿ ಮೇಂಟೈನ್ ಮಾಡೋದು. ಯಾಕಂದ್ರೆ ವಿತೌಟ್ ರೆಕಾರ್ಡ್ಸ್ ನಾವೇನು ಹೇಳಕ್ ಆಗೋದಿಲ್ಲ. ಸೊ ದಟ್ಸ್ ವಾಟ್ ಆಕ್ಚುಲಿ ಇಟ್ಸ್ ಅ ಮೈಂಟೈನ್ ಸಿಸ್ಟಮ್ಯಾಟಿಕ್ ರೆಕಾರ್ಡ್ಸ್ ಆಫ್ ದ ಬಿಸ್ನೆಸ್. ಅದಕ್ಕೋಸ್ಕರ ಬೇಕಾಗುತ್ತೆ. ನೆಕ್ಸ್ಟ್, ಟು ಅಸರ್ಟೈನ್ ಪ್ರಾಫಿಟ್ಸ್ ಆರ್ ಲಾಸ್ ಆಫ್ ದ ಬಿಸ್ನೆಸ್. ಬಿಸ್ನೆಸ್ ಅಲ್ಲಿ ಲಾಸ್ ಆಫ್ ಪ್ರಾಫಿಟ್ ಅಂತ ಅಸರ್ಟೈನ್ ಮಾಡಕ್ಕೆ ನನಗೆ ಬೇಕೇ ಬೇಕು. ಎಸ್, ಇಲ್ಲ ಅಂತಂದ್ರೆ ಹೆಂಗ್ ಗೊತ್ತಾಗುತ್ತೆ ನನ್ಗೆ ಈ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಸೊ ಇಟ್ಸ್ ಮೇನ್ಲಿ ಯೂಸ್ಡ್ ಫಾರ್ ಅಸರ್ಟೈನ್ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬಿಸ್ನೆಸ್. ಬಿಸ್ನೆಸ್ ಅಲ್ಲಿ ಲಾಸ್ ಅಥವಾ ಪ್ರಾಫಿಟ್ ಹೇಗಿದೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ವಿತೌಟ್ ಅಕೌಂಟಿಂಗ್ ನಾವ್ ಹೇಳಕ್ ಆಗೋದಿಲ್ಲ. ಟು ಅಸರ್ಟೈನ್ ದ ಫೈನಾನ್ಷಿಯಲ್ ಪೊಸಿಷನ್ಸ್ ಆಫ್ ದ ಕನ್ಸರ್ನ್, ವೆರಿ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಪೊಸಿಷನ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ನನ್ನ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ. ಸೊ ಅದನ್ನ ತಿಳ್ಕೋಬೇಕು ಅಂತ ಅಂದ್ರೆ
ನಾವು ಏನ್ ಮಾಡಬೇಕು, ಈ ಅಕೌಂಟಿಂಗ್ ನ ಮಾಡ್ಲೇಬೇಕಾಗತ್ತೆ. ಸೊ ಫೈನಾನ್ಷಿಯಲ್ ಪೊಸಿಷನ್ ತುಂಬಾ ಚೆನ್ನಾಗಿ ಆಸ್ತಿ ಆಗಿದೆ, ಬಿಸ್ನೆಸ್ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದೆ, ಅದಕ್ಕೆ ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಂತ ತಿಳ್ಕೊಳ್ಳೋದು. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಅಂದ್ರೆ ಟು ಫೆಸಿಲಿಟೇಟ್ ರ್ಯಾಷನಲ್ ಡಿಸಿಷನ್ ಮೇಕಿಂಗ್. ನಾನು ಆಲ್ರೆಡಿ ಹೇಳಿದೆ, ಸಮರೈಸ್ ಮಾಡಿದ್ರೆ ನಮಗೆ ಫೈನಾನ್ಷಿಯಲ್ ಪೊಸಿಷನ್ ಸಿಗುತ್ತೆ. ಇಂಟರ್ಪ್ರಿಟೇಷನ್, ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಪಾರ್ಟ್ ಇದೆ. ಅದ್ರಲ್ಲಿ ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ಪ್ರಾಫಿಟ್ ಏನಕ್ಕೆ ಜಾಸ್ತಿ ಆಯ್ತು, ಪರ್ಚೇಸ್ ಜಾಸ್ತಿ ಆಯ್ತಲ್ವಾ, ಮೆಟೀರಿಯಲ್ಸ್ ಜಾಸ್ತಿ ದುಡ್ಡು ಕೊಟ್ಟು ನಾವು ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಓಹ್ ರಾಂಗ್ ಮಾಡಿದೀವಿ, ಇದನ್ನ ಸರಿ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರನಾದ್ರೂ ಏನ್ ಬೇಕು, ಅಕೌಂಟಿಂಗ್ ಬೇಕು. ದಿಸ್ ಇಸ್ ಅನದರ್ ಆಬ್ಜೆಕ್ಟಿವ್ಸ್ ಟು ಫೆಸಿಲಿಟೇಟ್ ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತಾರೆ. ಟು ಮೇಕ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಅವೈಲಬಲ್ ಟು ವೇರಿಯಸ್ ಗ್ರೂಪ್ಸ್ ಅಂಡ್ ಯೂಸರ್ಸ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ to facilitate rational decision making. Okay, these are the objectives of accounting. Next is importance of accounting. ಯಾರ್ಗೆ ಇಂಪಾರ್ಟೆಂಟ್? ಅಫ್ ಕೋರ್ಸ್ ಆಬ್ಜೆಕ್ಟಿವ್ಸ್ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ, ಓ ಅಕೌಂಟಿಂಗ್ ಇಸ್ ವೆರಿ ಮಚ್ ಎಸೆನ್ಷಿಯಲ್, ಅಕೌಂಟಿಂಗ್ ಬೇಕೇ ಬೇಕು ಅಂತ ನಾವು ಹೇಳ್ಬೋದು. ಸೊ ಅಕೌಂಟಿಂಗ್ ಅಲ್ಲಿ ಯಾರಿಗೆ ಬೇಕು ಅಕೌಂಟಿಂಗ್? ಒನ್ ಇಸ್ ಮ್ಯಾನೇಜ್ಮೆಂಟ್, ಕಂಪ್ನಿಗಂತೂ ಬೇಕೇ ಬೇಕು, ದಟ್ಸ್ ಅ ಒನ್ ಥಿಂಗ್. Next, users with direct indirect financial interest. Users with indirect financial ಇಂಟ್ರೆಸ್ಟ್ ಅವರಿಗೂ ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಯೂಸರ್ಸ್ ವಿತ್ ಡೈರೆಕ್ಟ್ ಫೈನಾನ್ಷಿಯಲ್ ಇಂಟ್ರೆಸ್ಟ್. ಸೊ ಇಷ್ಟು ಜನಕ್ಕೆ ಇಂಪಾರ್ಟೆನ್ಸ್ ಇದೆ ಇದು ಅಕೌಂಟಿಂಗ್. ಸೊ ಒನ್ ಬೈ ಒನ್ ನಾನು ನೋಡ್ಬಿಡ್ತೀನಿ. ಫಸ್ಟ್ ಮ್ಯಾನೇಜ್ಮೆಂಟ್, ಕಂಪ್ನಿಗೆ ಏನ್ ಇಂಪಾರ್ಟೆನ್ಸ್ ಇದೆ ಅನ್ನೋದಾದ್ರೆ, ಈ ಮ್ಯಾನೇಜರ್ಸ್ ಅಂದ್ರೆ ಯಾರು ಬರ್ತಾರೆ ಇಲ್ಲಿ? ಮ್ಯಾನೇಜ್ಮೆಂಟ್ ಅಂದ್ರೆ ಡೈರೆಕ್ಟರ್ಸ್, ಆಫೀಸರ್ಸ್ ಆಫ್ ದ ಕಂಪನಿ, ಮ್ಯಾನೇಜರ್ಸ್, ಡಿಪಾರ್ಟ್ಮೆಂಟ್ ಹೆಡ್ಸ್, ಇವ್ರಿಗೆಲ್ಲರಿಗೂ ಬೇಕು. ಯಾಕೆ ಅಂತಂದ್ರೆ ಅವ್ರಿಗೆಲ್ಲ ಗೊತ್ತಿದ್ರೆ ತಾನೇ, ಓ ಪ್ರಾಫಿಟಬಿಲಿಟಿ ಇಷ್ಟ ಆಗಿದೆ ಅಂತ ಗೊತ್ತಾಗಬೇಕು, ಅದರಿಂದ ಯಾಕಾಯ್ತು, ಏನಾಯ್ತು, ಲಾಸ್ ಆಗಿದ್ರೆ ಏನಕ್ಕಾಯ್ತು, ಸೊ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೆಂಗಿದೆ, ಸೊ ಇದಕ್ಕೆಲ್ಲ ಇವ್ರಿಗೆಲ್ಲ ಬೇಕು. ಅಂಡ್ ಪ್ಲಾನಿಂಗ್ ಮಾಡಕ್ಕೋಸ್ಕರ ಅವ್ರಿಗೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಸೊ ದಟ್ಸ್ ವಾಟ್ ಆಕ್ಚುಲಿ. ಸೊ ಮ್ಯಾನೇಜ್ಮೆಂಟ್ಗೆ ಬೇಕು. ಮ್ಯಾನೇಜ್ಮೆಂಟ್ ಅಂದ್ರೆ ಯಾರ್ಯಾರು ಬರ್ತಾರೆ ಅಂದ್ರೆ, ಡೈರೆಕ್ಟರ್ಸ್, ಆಫೀಸರ್ಸ್ ಆಫ್ ದ ಕಂಪನಿ, ಮ್ಯಾನೇಜರ್ಸ್, ಡಿಪಾರ್ಟ್ಮೆಂಟ್ ಹೆಡ್ ಅಂಡ್ ಸೂಪರ್ವೈಸರ್ಸ್. ಡಿಸಿಷನ್ಸ್ ಏನಿರುತ್ತೆ ಅಂದ್ರೆ, ಅಸೆಸಿಂಗ್ ಪ್ರಾಫಿಟಬಿಲಿಟಿ, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಇನ್ ಟರ್ಮ್ಸ್ ಆಫ್ ಪ್ಲಾನ್ಸ್ ಅಂಡ್ ಗೋಲ್ಸ್, ಅಂಡ್ ಮೇಕಿಂಗ್ ಪ್ಲಾನ್ಗಳೆಲ್ಲ ಮಾಡ್ಬೋದು ಅವರು. ನೆಕ್ಸ್ಟ್, ಯೂಸರ್ಸ್ ವಿತ್ ಡೈರೆಕ್ಟ್ ಫೈನಾನ್ಷಿಯಲ್ ಇಂಟ್ರೆಸ್ಟ್. ಡೈರೆಕ್ಟ್ ಆಗಿರುವಂತದ್ದು ಫೈನಾನ್ಷಿಯಲ್ ಇಂಟ್ರೆಸ್ಟ್ ಅಲ್ಲಿ ಇರುವಂತ ಯೂಸರ್ಸ್ ಗಳು ಯಾರ್ಯಾರಪ್ಪ ಅಂತ ಅಂದ್ರೆ, ಶೇರ್ ಹೋಲ್ಡರ್ಸ್, ಕ್ರೆಡಿಟರ್ಸ್, ಎಂಪ್ಲಾಯೀಸ್, ಸಪ್ಲೈಯರ್ಸ್, ಇವ್ರಿಗೂ ಬೇಕಾಗತ್ತೆ. ಈಗ ಶೇರ್ ಹೋಲ್ಡರ್ಸ್ಗೆ ಅಕೌಂಟಿಂಗ್ ಇಂಪಾರ್ಟೆನ್ಸ್ ಏನಂತಂದ್ರೆ, ನಾನು ಇನ್ವೆಸ್ಟ್ಮೆಂಟ್ ಮಾಡೋದೋ ಬೇಡವೋ, ಕಂಪ್ನಿ ಚೆನ್ನಾಗಿ ಪ್ರಾಫಿಟ್ ಮಾಡ್ತಿದೆ ಅಂತ ಗೊತ್ತಿದ್ರೆ ತಾನೆ. ಆಮೇಲೆ ಕ್ರೆಡಿಟ್ ಡಿಸಿಷನ್ಸ್, ಬ್ಯಾಂಕ್ ಅವ್ರಿಗೆ ಬೇಕು, ಓ ಇವ್ರಿಗೆ ಲೋನ್ ಕೊಡೋದೋ ಬೇಡವೋ ಅನ್ನೋ ಡಿಸಿಷನ್ಗೆ ಬೇಕಾಗತ್ತೆ. ಸೊ ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಕಂಪ್ನಿ ಅಪ್ರೂವ್ ಸಪ್ಲೈಯಿಂಗ್ ಡಿಸಿಷನ್ಸ್. ಈಗ ಯಾರೋ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇರ್ತಾರೆ, ಕಂಪ್ನಿ ಚೆನ್ನಾಗಿಲ್ಲ, ಇವರು ಸರಿಯಾಗಿ ಪೇಮೆಂಟ್ ಮಾಡಲ್ಲ ಅಂತ ಅಂದ್ರೆ ಯಾರು ಇದ್ ಮಾಡ್ತಾರ? ಇಲ್ಲ ಅಲ್ಲ. ಸೊ ದಟ್ಸ್ ವಾಟ್ ಆಕ್ಚುಲಿ ಕ್ರೆಡಿಟ್ ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಸೊ ಅಸೆಸಿಂಗ್ ಕಂಪ್ನೀಸ್, ಅಪ್ರೂವಿಂಗ್ ಡಿಸಿಷನ್ಸ್, ಸೊ ದಿಸ್ ಆರ್ ದ ಥಿಂಗ್ಸ್ ದೇ ನೀಡ್ ಆಫ್. ಇಷ್ಟು ಡಿಸಿಷನ್ಸ್ ಅವ್ರಿಗೆ ಬೇಕಾಗುತ್ತೆ ಇವ್ರಿಗೂ ಕೂಡ. ನೆಕ್ಸ್ಟ್ ಇಸ್ ಯೂಸರ್ಸ್ ವಿತ್ ಇಂಡೈರೆಕ್ಟ್ ಫೈನಾನ್ಷಿಯಲ್ ಇಂಟ್ರೆಸ್ಟ್. ಇವ್ರಿಗೆ ಸಂಬಂಧ ಇರಲ್ಲ, ಆದ್ರೂ ಇವ್ರಿಗೆ ಇನ್ಫಾರ್ಮೇಶನ್ ಬೇಕು. ಯಾರ್ಯಾರಪ್ಪ ಅಂದ್ರೆ, ಕಸ್ಟಮರ್ಸ್, ಟ್ಯಾಕ್ಸೇಷನ್ ಅಥಾರಿಟೀಸ್, ಫೈನಾನ್ಷಿಯಲ್ analysts and advisors, brokers, labor unions, consumer group, general public, ಪ್ರೆಸ್, ಇವ್ರಿಗೆಲ್ಲರಿಗೂ ಬೇಕಾಗುತ್ತೆ. ಸೊ ದಟ್ಸ್ ವಾಟ್ ಆಕ್ಚುಲಿ. ಏನಕ್ಕೆ ಬೇಕು ಇವ್ರಿಗೆಲ್ಲ? ವೈ? ಒಂದು, ಟ್ಯಾಕ್ಸೇಷನ್ ಅಥಾರಿಟಿ ಯಾರಪ್ಪ ಅಂದ್ರೆ ಗೌರ್ಮೆಂಟ್. ಹೂ ಇಸ್ ದ ಟ್ಯಾಕ್ಸೇಷನ್ ಅಥಾರಿಟಿ? ಗೌರ್ಮೆಂಟ್ ಇಸ್ ದ ಟ್ಯಾಕ್ಸೇಷನ್ ಅಥಾರಿಟಿ. ಸೊ ಅವ್ರಿಗೆ ಏನಕ್ಕೆ ಬೇಕು? ಎಷ್ಟು ಟ್ಯಾಕ್ಸ್ ಹಾಕ್ಬೇಕು ಇವ್ರಿಗೆ, ಎಷ್ಟು ಟ್ಯಾಕ್ಸ್ ಬರುತ್ತೆ ಅನ್ನೋದ್ಕೋಬೇಕಾದ್. ನೆಕ್ಸ್ಟ್ ಒನ್ ಇಸ್, ಇನ್ನು ಗೌರ್ಮೆಂಟ್ ಇನ್ನೇನು ಬೇಕಾದಂದ್ರೆ ಪ್ರೊಟೆಕ್ಟಿಂಗ್ ಇಂಟ್ರೆಸ್ಟ್ ಅಂಡ್ ಪಬ್ಲಿಕ್ ಇಂಟ್ರೆಸ್ಟ್. ಇವ್ರ ಜನಗಳು, ಈಗ ಕಂಪ್ನಿಗಳಾದ್ರೆ, ಓ ಇವ್ರ ಮೇಲೆ ದುಡ್ಡು ಹಾಕಿರೋರು ಮೋಸ ಮಾಡ್ತಿದಾರೋ ಇಲ್ವೋ ಅಂತ ತಿಳ್ಕೊಳಕ್ಕಾದ್ರು ಕರೆಕ್ಟ್ ಆಗಿ ಲೆಕ್ಕ ಕೊಡ್ತಿದ್ರು ಅನ್ನೋದಕ್ಕೋಸ್ಕರ ಇದ್ರದ್ದು ಅಕೌಂಟಿಂಗ್ ಬೇಕೇ ಬೇಕಾಗತ್ತೆ. ನೆಕ್ಸ್ಟ್ ಇಸ್ ಫೈನಾನ್ಷಿಯಲ್ ಅನಾಲಿಸ್ಟ್. ಇವ್ರಿಗೆ ಬೇಕು, ಓ ಕಂಪ್ನಿ ತುಂಬಾ ಚೆನ್ನಾಗಿದೆ, ಪ್ರಾಫಿಟ್ ಮಾಡ್ತಿದ್ಯೋ, ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದೋ ಇಲ್ವೋ ಅಂತ
ಅವ್ರಿಗೂ ಕೂಡ ಇದ್ರದ್ದು ಇನ್ಫಾರ್ಮೇಶನ್ ಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಸೆಟ್ಟಿಂಗ್ ಎಕನಾಮಿಕ್ ಪಾಲಿಸೀಸ್. ಬೇಸ್ಡ್ ಆನ್ ಆಲ್ ದಿಸ್, ಒಂದು ಒಳ್ಳೆ ಎಕನಾಮಿಕ್ ಪಾಲಿಸಿ ಮಾಡಬೇಕು ಅಂತ ಅಂದಾಗ ಓವರ್ ಆಲ್ ಎಲ್ಲಾ ಕಂಪ್ನಿದು ಅಕೌಂಟಿಂಗ್ ಇನ್ಫಾರ್ಮೇಶನ್ ಇದ್ರೆ ದಟ್ಸ್ ಬೆಸ್ಟ್. ಅಂಡ್ ಲೇಬರ್ ಅಗ್ರಿಮೆಂಟ್ ಮಾಡಕ್ ಬೇಕಾಗತ್ತೆ. ಅಂಡ್ ಸೋಷಿಯಲ್ ಅಂಡ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ಸ್. ಸೊ ಇದರಿಂದ ಅಕೌಂಟಿಂಗ್ ಇಂದ ನಾವೇನಾದ್ರು ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಸೊ ದೀಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಅಕೌಂಟಿಂಗ್. ಅಂದ್ರೆ ಲೆಕ್ಕ ಎಲ್ಲ ಕರೆಕ್ಟ್ ಆಗಿದ್ರೆ ವೆದರ್ ನಾವ್ ಇದೆಲ್ಲ ಮಾಡ್ಬೋದೋ ಮಾಡಬಾರ್ದು ಅಂತ ನಮ್ಗೆ ಅಕೌಂಟಿಂಗ್ ಡಿಸೈಡ್ ಮಾಡುತ್ತೆ. ಓಕೆ, ಸೊ ಒನ್ಸ್ ಅಗೇನ್ ಅದನ್ನೇ ಯೂಸರ್ಸ್ ಆಫ್ ಅಕೌಂಟಿಂಗ್ ಅಂತಾನೆ ನಾನು ಮಾಡಿದೀನಿ. ಯೂಸರ್ಸ್ ಆಫ್ ಅಕೌಂಟಿಂಗ್ ನ ಎರಡು ರೀತಿ ಕೆಟಗರೈಸ್ ಮಾಡಿದೀವಿ. ವಿ ಕೆಟಗರೈಸ್ಡ್ ಯೂಸರ್ಸ್ ಆಫ್ ಅಕೌಂಟಿಂಗ್ ಇಸ್ ಒನ್ ಇಸ್ ಎಕ್ಸ್ಟರ್ನಲ್ ಯೂಸರ್ಸ್, ಅನದರ್ ಒನ್ ಇಸ್ ಇಂಟರ್ನಲ್ ಯೂಸರ್ಸ್. ಒಂದು ಎಕ್ಸ್ಟರ್ನಲ್ ಯೂಸರ್ಸ್ ಮತ್ತೆ ಇನ್ನೊಂದು ಇಂಟರ್ನಲ್ ಯೂಸರ್ ಅಂತ ಮಾಡಿದೀವಿ. ಸೊ ಕಮಿಂಗ್ ಟು ಎಕ್ಸ್ಟರ್ನಲ್ ಯೂಸರ್ ಅಂದ್ರೆ ಹೊರ್ಗಡೆಯವರು, ಅಂದ್ರೆ ಕಂಪ್ನಿಯಿಂದ ಹೊರಗಡೆ ಇರೋರು. ಒಂದು ಸೆಕ್ಯೂರಿಟಿ ಅನಲಿಸ್ಟ್ ಅಂಡ್ ಇನ್ವೆಸ್ಟರ್ಸ್. ಅಂದ್ರೆ ಅನಲಿಸ್ಟ್ ಗಳಂತ ಬರ್ತಾರೆ, ಅವರು ಕಂಪ್ನಿಗಳ ಬಗ್ಗೆ ಅನಲೈಸ್ ಮಾಡಿ ಓ ಚೆನ್ನಾಗಿದೆ ಚೆನ್ನಾಗಿಲ್ವ ಅಂತ ರಿಪೋರ್ಟ್ ಕೊಡುವಂತದ್ದು. ಆ ರಿಪೋರ್ಟ್ ಮೇಲೆ ಕೆಲವರು ಏನ್ ಮಾಡ್ತಾರೆ, ಓ ಈ ಕಂಪ್ನಿ ಮೇಲೆ ನಾನು ದುಡ್ಡು ಹಾಕ್ಬೇಕೋ ಬೇಡವೋ ಅನ್ನೋರು. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಮ್. ಸೊ ಸೆಕ್ಯೂರಿಟಿ ಅನಲಿಸ್ಟ್ ಅಂಡ್ ಇನ್ವೆಸ್ಟರ್ಸ್, ಕ್ರೆಡಿಟರ್ಸ್ ಅಂಡ್ ಸಪ್ಲೈಯರ್ಸ್, ಗವರ್ಮೆಂಟ್ ಕ್ರೆಡಿಟರ್ಸ್ ಅಂಡ್ ಸಪ್ಲೈಯರ್ಸ್ ಅಂತ ಅಂದ್ರೆ ಸಮಥಿಂಗ್ ಲೈಕ್ ದೇ ಆರ್ ಪ್ರೊವೈಡಿಂಗ್ ಲೋನ್, ಅಥವಾ ನೀನೇನು ರಾ ಮೆಟೀರಿಯಲ್ ತಂದ್ರೆ ಸಾಲದಲ್ಲಿ ಕೊಡುವಂಥದ್ದು. ಸುಮ್ಮನೆ ಸಾಲ ಕೊಡ್ತಾರ ಅವರು? ಅವ್ರು ಏನ್ ಮಾಡ್ತಾರೆ, ಕಂಪ್ನಿ ಚೆನ್ನಾಗಿದ್ರೆ ಮಾತ್ರ ಸಾಲ ಕೊಡ್ತಾರೆ, ಇಲ್ಲ ಅಂತ ಅಂದ್ರೆ ಅವ್ರು ಯಾವ್ದೇ ರೀತಿ ಸಾಲ ಕೊಡಲ್ಲ. ಅವ್ನ್ ಕೊಟ್ರೆ ರಾ ಮೆಟೀರಿಯಲ್ ದುಡ್ಡು ವಾಪಸ್ ಕೊಡ್ತಾನೆ ಅಂದ್ರೆ ಮಾತ್ರ ಏನ್ ಮಾಡ್ತಾರೆ, ಅವ್ರು ಅದನ್ನ ಇದ್ ಮಾಡ್ತಾರೆ. ನೆಕ್ಸ್ಟ್ ಗೌರ್ಮೆಂಟ್ ಅಂಡ್ ರೆಗ್ಯುಲೇಟರಿ ಅಥಾರಿಟೀಸ್ ಅವ್ರಿಗೂ ಇನ್ಫಾರ್ಮೇಶನ್ ಬೇಕು ಅಕೌಂಟಿಂಗ್ಸ್ ಇದು. ಯಾಕೆ ಅಂತಂದ್ರೆ ಕಂಪ್ನಿ ಎಷ್ಟು ಪ್ರಾಫಿಟ್ ಮಾಡ್ತಿದೆ, ಅದಕ್ಕೆ ಎಷ್ಟು ಟ್ಯಾಕ್ಸ್ ಹಾಕ್ಬೇಕು ಅನ್ನೋದೆಲ್ಲ ಇನ್ಫಾರ್ಮೇಶನ್ ಬೇಕಾಗಿರೋದ್ರಿಂದ. ನೆಕ್ಸ್ಟ್ ಇಸ್ ಕಸ್ಟಮರ್ ಅಷ್ಟೇ. ನಾನು ಒಂದು ಪ್ರಾಡಕ್ಟ್ ತಗೋಬೇಕಾದ್ರೆ ಅಕೌಂಟಿಂಗ್ ಬೇಡದೇ ಇರ್ಬೋದು, ಬಟ್ ಅಕೌಂಟಿಂಗ್ ಇಂದ ಕಂಪ್ನಿ ಚೆನ್ನಾಗಿದೆ ಅಲ್ವಾ ಅಂತ ಗೊತ್ತಾಗುತ್ತಲ್ವಾ. ಸೊ ಫ್ರಮ್ ದಟ್ ಏನ್ ಮಾಡ್ತಾರೆ, ಸೊ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕೋ ಮಾಡಬಾರ್ದು ಅನ್ನೋದು ಕ್ಲೀನ್ ಆಗಿ ಕ್ಲಾರಿಟಿ ಇರುತ್ತೆ. ಸೊ ದಟ್ಸ್ ವಾಟ್ ಕಸ್ಟಮರ್ಸ್ ಕೂಡ ಅಕೌಂಟಿಂಗ್ ಇನ್ಫಾರ್ಮೇಶನ್. ಅಫ್ಕೋರ್ಸ್ ಕಾಂಪಿಟೇಟರ್ಸ್ಗೂ ಇದಾಗುತ್ತೆ, ಯಾಕಂದ್ರೆ ಅವ್ರು ಎಷ್ಟು ಖರ್ಚಲ್ಲಿ ಮಾಡ್ತಿದ್ರೆ ನಮ್ಗೆ ಖರ್ಚು ಗಿಟ್ಟುತ್ತಾ ಇಲ್ವ ಅಂತ ಕಾಂಪಿಟೇಟರ್ಸ್ಗೂ ಏನ್ ಬೇಕು, ಇನ್ಫಾರ್ಮೇಶನ್ ಬೇಕು. ನೆಕ್ಸ್ಟ್ ರಿಸರ್ಚಸ್. ಯಾವುದೇ ಒಂದು ಕಂಪನಿ ಅವರು ಒಂದು ಡಿಸಿಷನ್ ಮಾಡಬೇಕು ಅಂದಾಗ ರಿಸರ್ಚರ್ಸ್ ಹಿಂಗ್ ಮಾಡಿದಾರೆ, ಅದ್ರ ಮೇಲೆ ಅವರು ರಿಸರ್ಚ್ ಮಾಡಿ ಓ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳೋಂತ. ನೆಕ್ಸ್ಟ್ ಇಸ್ ಟ್ಯಾಕ್ಸ್ ಅಥಾರಿಟೀಸ್. ಸೊ ಇಷ್ಟು ಎಕ್ಸ್ಟರ್ನಲ್ ಯೂಸರ್ಸ್ಗೆ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಸ್ ಇಂಟರ್ನಲ್ ಯೂಸರ್ಸ್ ಯಾರ್ಯಾರು ಅಂತಂದ್ರೆ ಓನರ್ಸ್, ಮ್ಯಾನೇಜರ್ಸ್, ಎಂಪ್ಲಾಯ್. ಸೊ ಇವ್ರಿಗೂ ಅಫ್ಕೋರ್ಸ್ ಒಳಗಡೆ ಕಂಪ್ನಿ ಡಿಸಿಷನ್ ತಗೋಬೇಕು ಅಂದಾಗ ಓನರ್ಸ್, ಮ್ಯಾನೇಜರ್ಸ್ ಮತ್ತೆ ಎಂಪ್ಲಾಯೀಸ್ ಗಳಿಗೂ ಬೇಕಾಗುತ್ತೆ. ಸೊ ದೇ ಹ್ಯಾಡ್ ಟು ಟೇಕ್ ಡಿಸಿಷನ್ ಆನ್ ದಿಸ್ ಬೇಸಿಸ್. ಸೊ ದಟ್ಸ್ ವಾಟ್ ಆಕ್ಚುಲಿ ಅವರು ಕೂಡ ಏನ್ ಮಾಡ್ಬೇಕು, ಡಿಸಿಷನ್ ತಗೋಬೇಕು. ಸೊ ಆ ಅಕೌಂಟಿಂಗ್ ಬೇಸ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಸೊ ಓನರ್ಸ್ ಮತ್ತೆ ಮ್ಯಾನೇಜರ್ಸ್ ಆರ್ ದ ಇಂಟರ್ನಲ್ ಯೂಸರ್ಸ್ ಆಫ್ ದ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಸ್ ಯೂಸರ್ಸ್, ಅದನ್ನ ಹೇಳಿದ್ದೀನಿ. ಎಕ್ಸ್ಟರ್ನಲ್ ಯೂಸರ್ಸ್ ಮೇಕ್ ಡಿಸಿಷನ್ಸ್ ಅಬೌಟ್ ದ ಎಂಟಿಟಿ ಬಿಸ್ನೆಸ್ ಮೇಲೆ ಹಾಕೋದೋ ಬೇಡವೋ ಅಂತ ಡಿಸೈಡ್ ಮಾಡ್ತಾರೆ ಎಕ್ಸ್ಟರ್ನಲ್ ಯೂಸರ್ಸ್. ಬಟ್ ಇಂಟರ್ನಲ್ ಯೂಸರ್ಸ್ ಮೇಕ್ ಡಿಸಿಷನ್ಸ್ ಫಾರ್ ದ ಎಂಟಿಟಿ, ಅಂದ್ರೆ ಒಳಗಡೆ ಇದಕ್ಕೆ ಮಾಡ್ತಾರೆ. ಸೊ ದಿಸ್ ಆರ್ ದ ವಿ ಕಾಲ್ಡ್ ಇಟ್ ಆಸ್ ಯೂಸರ್ಸ್. ಬಂದಾಗ ಸುಮಾರು ಇರುತ್ತೆ. ಸೊ that we will discuss in the next class. I will stop here now.